ಭಗವಂತನ ಅಷ್ಟು ಮಾಸು ಆ ರಾಕ್ಷಸನ ಮೇಲೆ ಬಿದ್ದರೆ ಎಲ್ಲವೂ ಬ್ರಹ್ಮಾಂಡಕ್ಕೆ ಅಂತ್ಯ ಇಲ್ಲ. ಅದರಲ್ಲಿ ಏನು ಸ್ಪರ್ಶ ಪ್ರಾಕ್ತನ ದೃಶ್ಯ ಆಧುನಿಕವಾದ ಎಲ್ಲ ಸಲಕರಣೆಗಳನ್ನು ಉಪಯೋಗಿಸಿ ದ್ವಾಪರದ ಒಂದು ಕಲ್ಪನೆ ಬರುವಂತೆ ನಿರ್ಮಾಣದಲ್ಲಿ ಕೃಷ್ಣ ಹೇಗೆ ಬೆಟ್ಟವನ್ನು ಎತ್ತಿ ನಿಂತಿದ್ದನೋ ಹಾಗೆ ಇವತ್ತು ಕಾಣುವಂತೆ ಗುರುಗಳು ಈ ವಿನ್ಯಾಸವನ್ನು ಕಲ್ಪಿಸಿ ಸಿದ್ಧತೆ ಭಗವಂತನ ಪ್ರತೀಕವನ್ನು ಪ್ರತಿಷ್ಠಾಪನೆ. ಅರೆಗಾಲುಗಳಂತಿದೆ. ಕೃಷ್ಣ ಆನಿಕೆ ಅಂದರೆ ಚಕ್ರ ಹೇಗೆ ತಿರುಗುವಾಗ ಆಕ್ಸೆಸ್ ಅಸ್ಥಿರ, ನಾನು ಮಾತ್ರ ಸ್ಥಿರ ಎನ್ನುವ ಒಂದು ಸಂಕೇತ ಇದೆ. ಕೃತ, ತ್ರೇತ, ದ್ವಾಪರ, ಕಲಿಯುಗ ಅಂತ ಕಲ್ಪಿಸುತ್ತಿದ್ದಾರೆ. ವಿವಾಹಕಾರಕನಾಗಿ ಮತ್ತು ಸಂತಾನಪ್ರದನಾಗಿ ಬಯಕೆ ಪಟ್ಟವರು, ಸಂತಾನದ ಬಯಕೆ ಪಟ್ಟವರು, ಅಪ್ಪ ನಮ್ಮನ್ನು ರಕ್ಷಿಸು ಕರುಣಿಸು ಅಂತ ಹೇಳಿ ತುಂಬ ಜನಕ್ಕೆ ವಿವಾಹ ಸಂತಾನ ಆದ ಉದಾಹರಣೆಗಳು ನಮಗೆ ಬಂದು ಹೇಳಿ. ಬೇಗ ಈಗ ನೀವು ನಮಸ್ಕಾರ. ನಿಮ್ಮ ಪರಿಚಯ ಸರ್? ನಾನು ಎ ಬಿ ಕುಂಜಾರ. ನಾನು ನಿವೃತ್ತ ಅಧ್ಯಾಪಕ. 32 ವರ್ಷ ಕೆಲಸ ಮಾಡಿದ್ದೇನೆ. ಈಗ ಗುರುಗಳ ಜೊತೆಗೆ ಸುಮಾರು 20 ವರ್ಷದಿಂದ ಈ ಎಲ್ಲ ವ್ಯವಸ್ಥೆಯನ್ನು ನೋಡ್ತಾ ಇದ್ದೇನೆ ಅವರ ಆದೇಶದಂತೆ. ಸರ್, ಇದು ಯಾವಾಗ ನಿರ್ಮಾಣ ಆಗಿದೆ ಸರ್? ಇದು
ನಿವೇಶನ ಈಗಿನ ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಆಶ್ರಮಗಳು ಸುಜ್ಞಾನೇಂದ್ರ ತೀರ್ಥರು ಒಂದು ಕಾಲದಲ್ಲಿ ಕ್ರಯಕ್ಕೆ ತಗೊಂಡು ಬಂದಿದ್ದರು. ಅದು ಸ್ಲಮ್ ಆಗಿತ್ತು. ಆಮೇಲೆ ಸುಧೀಂದ್ರ ತೀರ್ಥರು ಏನು ಮಾಡಿದ್ರು, ಅಲ್ಲ ಸುಗುಣೇಂದ್ರ ತೀರ್ಥರು ಎಲ್ಲ ಅದನ್ನು ಮಾಡಿ ಕ್ಲಿಯರ್ ಮಾಡಿ ಈ ಭವ್ಯ ಕಟ್ಟಡವನ್ನು ಎತ್ತುವುದಕ್ಕೆ ಪ್ರಯತ್ನ ಪಟ್ಟರು. ಒಂದೇ ಹಂತದಲ್ಲಿ ಆಗಿರಲಿಲ್ಲ. 2004ರಲ್ಲಿ ಭಗವಂತನ ಪ್ರತೀಕದ ಪ್ರತಿಷ್ಠೆ, ಪ್ರಾಣ ಪ್ರತಿಷ್ಠೆ ನಡೆದಿದೆ. ಆಮೇಲೆ ಕೆಲಸ ಸಾಗ್ತಾ ಇದೆ. ಸುಮಾರು 19ನೇ ಇಸವಿಯವರೆಗೆ ಪೂರ್ಣ ಆಗಿದೆ. ಅಂದರೆ ಮೇಲೆ ಇದೆ, ಮೇಲೆ 6 ಫ್ಲೋರ್ 5 ಫ್ಲೋರ್ ಇದೆ. ಧಾರ್ಮಿಕವಾದ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಅದು ಜನರಿಗೆ ಓಪನ್ ಇದೆ ಸರ್? ಓಪನ್ ಅಂದರೆ ಈಗ ನೀವು ಸತ್ಯನಾರಾಯಣ ಪೂಜೆ ಮಾಡ್ತೀರಾ, ನಿಮಗೊಂದು ಅವಕಾಶ ಕೊಡ್ತೀರಾ? ಮದುವೆಗಿದುವೆ ಇಲ್ಲ, ಧಾರ್ಮಿಕವಾದ ಆಧ್ಯಾತ್ಮಿಕ ಪ್ರವಚನಗಳು ಇದನ್ನೆಲ್ಲ. ಇಲ್ಲಿ ಇತಿಹಾಸ ಸರ್? ಇತಿಹಾಸ ಅಂದರೆ ಈ ದೇವಸ್ಥಾನಕ್ಕೆ 22 ವರ್ಷದ ಇತಿಹಾಸ ಅಷ್ಟೇ. ಅಂದರೆ ಇದು ಮೊದಲು ಬಂಡೆಯಾಗಿತ್ತು. ಬಂಡೆಯನ್ನು ಕಡಿದು ತುಂಡರಿಸಿ ರಸ್ತೆಯಿಂದ ಮೇಲಿನವರೆಗೂ ಬಂಡೆ ಇತ್ತು. ಇಲ್ಲಿ ಸುಮಾರು 12 ಅಡಿ ಎತ್ತರಕ್ಕೆ ಕಾಣ್ತದೆ. ಅಲ್ಲಿವರೆಗೆ ಸಮತಟ್ಟು ಮಾಡಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ. ಅದಕ್ಕೆ ತುಂಬ ಶ್ರಮ ಪಡಬೇಕಾಗಿತ್ತು. ಹಾಗಾಗಿ ನಡೆದಿದೆ. ಈ ಚಿತ್ರಗಳನ್ನ ಕೆತ್ತಲಿಕ್ಕೆ ಕಾರಣ ಇದು ಕೆತ್ತಿದ ಉಗುಳು ಚಿತ್ರಗಳು. ಅಂದರೆ ಈ ದೇವಸ್ಥಾನವು ಆಧುನಿಕ ಸ್ಪರ್ಶ, ಪ್ರಾಕ್ತನ ದೃಶ್ಯ, ಆಧುನಿಕವಾದ ಎಲ್ಲ ಸಲಕರಣೆಗಳನ್ನು ಉಪಯೋಗಿಸಿ ದ್ವಾಪರದ ಒಂದು ಕಲ್ಪನೆ ಬರುವಂತೆ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಕಲ್ಲುಗಳನ್ನು ಕಡಿದು ಕೆಲವು ಕಡೆ ಅದನ್ನೇ ಇರಿಸಿಕೊಂಡು, ಕೆಲವು ಕಡೆ ಕೃತಕವಾಗಿ ಕಲ್ಲುಗಳನ್ನು ರಚಿಸಿಕೊಂಡು ಈ ದೇವಸ್ಥಾನದ ನಿರ್ಮಾಣ ಆಗಿದೆ. ಇಲ್ಲಿ ಒಂದು ವಿಶೇಷತೆ ಇದೆ ಈ ದೇವಸ್ಥಾನದಲ್ಲಿ. ಇದಕ್ಕೊಂದು ಎಲ್ಲ ದೇವಸ್ಥಾನಗಳಲ್ಲಿಯೂ ಒಂದು ಆವೃತವಾದ ಒಂದು ಗರ್ಭಗುಡಿ ಇರ್ತದೆ. ಇಲ್ಲಿ ಆವೃತವಾದ ಗರ್ಭಗುಡಿ ಅಂತ ಇಲ್ಲ. ಸಾಂಕೇತಿಕವಾಗಿ ಒಂದು ರಚನೆ ಇದೆ, ಅದು ಸಾಂಕೇತಿಕವಾಗಿ ಇದೆ. ಅದು ಒಂದು ದೊಡ್ಡ ವಿಶೇಷ. ದ್ವಾಪರದಲ್ಲಿ ಕೃಷ್ಣ ಹೇಗೆ ಬೆಟ್ಟವನ್ನು ಎತ್ತಿ ನಿಂತಿದ್ದನೋ ಹಾಗೆ ಇವತ್ತು ಕಾಣುವಂತೆ ಗುರುಗಳು ವಿನ್ಯಾಸವನ್ನು ಕಲ್ಪಿಸಿ ಸಿದ್ಧಪಡಿಸಿದ್ದಾರೆ. ಎಲ್ಲವಿದೆ. ಅದರ ಒಳಗೆ ಒಂದು ಬಾವಿ ಹಾಕಿದೆ, ಕೆಳಗೆ ಇದರಲ್ಲಿದೆ. ನೀರು ತೆಗೆಯುವುದಿಲ್ಲ, ಆದರೆ ಸೀಪೇಜ್ ಅಂದರೆ ಹೊಸದು ನೀರು ಬರ್ತದೆ. ಅದರಲ್ಲಿ ಪೀಠವನ್ನು ಎತ್ತಿದ್ದೇವೆ. ನೀರು ಸದಾ ಅಲ್ಲಿ ಇರ್ತದೆ. ಪೀಠದ ಮೇಲೆ ಭಗವಂತನ ಪ್ರತೀಕಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಇದು ಈ ಒಂದು ನೋಡಿ ವಿಶೇಷವಾದ ಒಂದು ಲಕ್ಷಣ ಇದೆ ಇಲ್ಲಿ. 1, 2, 3, 4 ಅರೆಗಾಲುಗಳು, ಸ್ಪೋಕ್ಸ್, ಚಕ್ರಕ್ಕೆ ಸ್ಪೋಕ್ಸ್ ಅಂತಿರ್ತಾರಲ್ಲ, ಇದು 4 ಅರೆಗಾಲುಗಳಂತಿದೆ. ಕೃಷ್ಣ ಆನಿಕೆ ಅಂದರೆ ಚಕ್ರ ಹೇಗೆ ತಿರುಗುವಾಗ ಆಕ್ಸೆಸ್ ಕಾರಣದಲ್ಲಿ ಕೃಷ್ಣ ಇದ್ದಾನೆ. ಎಲ್ಲವೂ ಅಸ್ಥಿರ, ನಾನು ಮಾತ್ರ ಸ್ಥಿರ ಎನ್ನುವ ಒಂದು ಸಂಕೇತ ಇದೆ. ಎಲ್ಲವೂ ತಿರುಗ್ತದೆ, ನಾನೇ ತಿರುಗಿಸುವಲ್ಲ, ಆದರೆ ನಾನು ಸ್ಥಿರ ಅಚಲ ಅಂತ ಹೇಳುವ ಹಾಗೆ ಇದೆ ಈ ಒಂದು ರಚನೆ. ಅದ್ಭುತವಾದ ಒಂದು ರಚನೆ ಇದೆ. ಕೃತ, ತ್ರೇತ, ದ್ವಾಪರ, ಕಲಿಯುಗ ಅಂತ ಕಲ್ಪಿಸ್ಲಿಕ್ಕೆ ಬರ್ತದೆ. ಒಂದೊಂದು ಸ್ಪೋಕ್ಸ್ ಉರುಳುವಾಗ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಹೀಗೆ ಬರ್ತದೆ. ಹಾಗೆ ಉರುಳುವ ಹಾಗೆ ಒಂದು ಕಲ್ಪನೆ ಇದೆ. ಆಮೇಲೆ ವಿಶೇಷವಾಗಿ ಇಲ್ಲಿ ಭಗವಂತನಿಗೆ ಅದ್ಭುತವಾದ ಗುಣಗಳಿವೆ, ಅದ್ಭುತವಾದ ಸಾಮರ್ಥ್ಯ ಇದೆ. ಅವನು ಎಲ್ಲ ಸಾಮರ್ಥ್ಯವನ್ನು ಒಂದೇ ಕಡೆ ಎಲ್ಲೂ ತೋರಿಸುವುದಿಲ್ಲ, ಅವತಾರಗಳಲ್ಲಿ ತೋರಿಸುವುದಿಲ್ಲ. ಹಾಗೆ ಒಂದು ವಿಚಾರ. ಒಂದೊಂದು ಕಡೆಗಳಲ್ಲಿ ಒಂದೊಂದು ತನ್ನ ಶಕ್ತಿಯನ್ನು ಅವನು ಪ್ರದರ್ಶಿಸುವ ಅವಕಾಶ ಇದೆ. ಹಾಗೆ ಇಲ್ಲಿ ಭಗವಂತ ವಿವಾಹಕಾರಕನಾಗಿ ಮತ್ತು ಸಂತಾನಪ್ರದನಾಗಿ ನಿಂತಿದ್ದಾನೆ. ನಮಗೆ ಗೊತ್ತಿಲ್ಲ, ಅದು ಅವನ ಇಚ್ಛೆ. ನಾವೇನು ಪೂಜೆ ಮಾಡಿ ಆ ತರಹ ನೀನು ಅನುಗ್ರಹಿಸಬೇಕು ಅಂತ ಹೇಳಿಕೊಂಡವರನ್ನೆಲ್ಲ ತನ್ನಷ್ಟಕ್ಕೆ ಭಗವಂತ ಆ ಅನುಗ್ರಹ ಅನೇಕರಿಗೆ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಕಮಲಪ್ರಿಯನಾಗಿ, ಆಕಸ್ಮಿಕವಾಗಿ ಅವನು ಕಮಲಪ್ರಿಯನಾಗಿ ನಮಗೆ ಕಂಡುಕೊಂಡಿದ್ದಾನೆ. ಯಾರಾದರೂ ಅಪೇಕ್ಷೆ ಪಟ್ಟವರು, ವಿವಾಹದ ಬಯಕೆ ಪಟ್ಟವರು, ಸಂತಾನದ ಬಯಕೆ ಪಟ್ಟವರು, ಅಪ್ಪ ನಮ್ಮನ್ನು ರಕ್ಷಿಸು, ಕರುಣಿಸು ಅಂತ ಹೇಳಿ ಕಮಲಮಾಲೆ ಹಾಕಿದರೆ ಅಂತ ತುಂಬ ಜನಕ್ಕೆ ವಿವಾಹ, ಸಂತಾನ ಆದ ಉದಾಹರಣೆಗಳು ನಮಗೆ ಬಂದು ಹೇಳಿದ್ದಾರೆ. ಅದು ಇಲ್ಲಿನ ಒಂದು ವಿಶೇಷತೆ. ಭಗವಂತ ಎಲ್ಲಿ ಯಾವಾಗ ಯಾವ ಶಕ್ತಿಯನ್ನು ತೋರಿಸ್ತಾನೆ ಅಂತ ಹೇಳಿ ಬರೋದಿಲ್ಲ. ಅಂತಹ ಸಕಲ ಗುಣ ಸಂಪನ್ನ, ಸರ್ವ ಸಮರ್ಥ. ಆದ್ರಿಂದ ಅದು ನಾವು ಎಲ್ಲಿ ಸಿಗ್ತದೋ ಅಲ್ಲಿಗೂ ಹೋಗ್ಬೇಕು. ಈಗ ತುಂಬ ದೇವತೆಗಳನ್ನು ಪೂಜಿಸ್ತಾರೆ, ನೀವೇನು ಹಿಂದೂಗಳು ಅಂತ ಕೆಲವರು ಹೇಳ್ತಾರೆ. ಭಗವಂತನ ಅನೇಕ ಗುಣಗಳು ಅನೇಕ ಕಡೆಗಳಲ್ಲಿ ಪ್ರಕಟವಾದಾಗ ನಾವು ಅದನ್ನು ಪಡೆಯುವುದು ನಮ್ಮ ಕರ್ತವ್ಯ ಅಷ್ಟೇ.
ಗಣಪತಿಯಲ್ಲಿ ಒಂದನ್ನು ಕೊಡ್ಬೋದವ, ಅಶ್ವತ್ಥ ಮರದಲ್ಲಿ ಒಂದನ್ನು ಕೊಡ್ಬೋದು, ಕಾಳಿಂಗ ಸರ್ಪನಲ್ಲಿ ಒಂದು ತನ್ನ ಗುಣವನ್ನು ತೋರಿಸಬಹುದು, ಅನುಗ್ರಹ ಮಾಡಬಹುದು. ಆ ನೆಲೆಯಲ್ಲಿ ಎಲ್ಲವೂ ಭಗವಂತನ ಪ್ರತೀಕಗಳೆಂದು ತಿಳಿದು ಭಗವಂತ ಒಂದೊಂದು ಪ್ರತೀಕದಲ್ಲಿ ಒಂದೊಂದು ಏನು ತನ್ನ ಸಂದೇಶವನ್ನು ತನ್ನ ಕಾರುಣ್ಯವನ್ನು ತೋರಿಸ್ತಾನೆ. ಅಲ್ಲಿಗೆ ಹೋಗಿ ಬೇಡಿದಾಗ ಸಿಗ್ತದೆ. ಹಾಗಾಗಿ ಹಿಂದೂಗಳು ತುಂಬಾ ಎಲ್ಲ ಪ್ರಕೃತಿಯನ್ನು ಪೂಜೆ ಮಾಡ್ತಾರೆ. ಎಲ್ಲದರಲ್ಲಿಯೂ ಭಗವಂತ ಇದ್ದಾನೆ. ಅಣೋರಣೀಯ ಪರಮಾಣುವಿನ ಒಳಗೆ ಇಲೆಕ್ಟ್ರಾನ್ಗಳು ಸುತ್ತುತ್ತವೆ. ಯಾವ ಶಕ್ತಿ? ಅದು ಭಗವಂತನದ್ದೇ ಶಕ್ತಿ, ಆಯ್ತಲ್ಲ. ಅದು ಸೂಕ್ಷ್ಮ ರೂಪ. ಅಲ್ಲಿ ಆಕಾಶದಲ್ಲಿ ಅಥವಾ ವಿಶ್ವದಲ್ಲಿ ಏನೇನೆಲ್ಲ ಇವೆ, ಯಾವುದೂ ಸ್ಥಿರವಾಗಿಲ್ಲ, ಚಲಿಸದೆ. ಈಗ ಸೈಕಲ್ನಲ್ಲಿ ಹೋಗುವಾಗ ಸೈಕಲ್ ನಿಂತು ಬಿಟ್ಟರೆ ನಾವು ಬೀಳ್ತೇವೆ. ಆಕಾಶದಲ್ಲಿ ವಿಶ್ವದಲ್ಲಿ ಎಲ್ಲವೂ ಚಲನೆಯಲ್ಲಿದೆ, ಒಂದಕ್ಕೊಂದು ಅನುಗುಣವಾಗಿ. ಇದರಿಗೆ ಯಾರು ಸೃಷ್ಟಿಕರ್ತ? ಇದರ ಯಾರು ಒಂದು ಬಂಧಕ ಮಾಡಿದವ? ಅದು ಭಗವಂತ. ಅದು ಹಿಂದೂಗಳ ಕಲ್ಪನೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದರಿಂದ ಪ್ರಕೃತಿಯನ್ನು ಯಾವುದೇ ರೂಪದಲ್ಲಿ, ಪ್ರಕೃತಿಯ ಯಾವುದೇ ಒಂದು ವಸ್ತುವನ್ನು ಪೂಜಿಸುವುದರಲ್ಲಿ ತಪ್ಪೇನಿಲ್ಲ. ಎಲ್ಲದರಲ್ಲಿಯೂ ಭಗವಂತ ಇದ್ದಾನೆ, ನಮ್ಮ ಒಳಗೂ ಇದ್ದಾನೆ. ಹಾಗಾಗಿ ಹಿಂದೂಗಳಲ್ಲಿ ದಂಪತಿ ಪೂಜೆ ಅಂತ ಒಂದಿದೆ. ವೃದ್ಧ ಮಹಿಳೆ ಮತ್ತು ವೃದ್ಧ ಮಹನೀಯರನ್ನು, ಸತಿಪತಿಗಳನ್ನು ಕೂಡಿಸಿ ಪೂಜೆ ಮಾಡ್ತಾರೆ. ಮಹನೀಯರಲ್ಲಿ ಲಕ್ಷ್ಮೀನಾರಾಯಣನನ್ನು, ಮಹಿಳೆಯಲ್ಲಿ ಲಕ್ಷ್ಮಿಯನ್ನು ಆವಾಹಿಸಿ ಪೂಜೆ ಮಾಡ್ತಾರೆ. ಒಳಗೆ ದೇವರಿದ್ದಾನೆ. ನಿಮಗೆ ಪೂಜೆ ಅಲ್ಲ, ಒಳಗಿನ ದೇವನಿಗೆ ಪೂಜೆ. ವಿಗ್ರಹಕ್ಕೆ ಪೂಜೆ ಅಲ್ಲ, ವಿಗ್ರಹದ ಒಳಗೆ ನೆಲೆ ನಿಂತಿರುವ ಭಗವಂತನಿಗೆ ಪೂಜೆ. ಇದನ್ನು ನಾವು ಸನಾತನಿಗಳು ಅರ್ಥ ಮಾಡಿಕೊಳ್ಬೇಕು. ಆಗ ಇದೆಲ್ಲ ಮಾಡಿದ್ದು ನಮ್ಮ ಉಪಕಾರಕ. ಇದೆಲ್ಲವೂ ಅವನದ್ದೇ. ಬರೇ ಭೂಮಿ ಅಲ್ಲ, ಬರೇ ಸೂರ್ಯ ಅಲ್ಲ. ಸೂರ್ಯನಂತಹ ಎಷ್ಟೋ ಸೂರ್ಯರು ಇದ್ದಾರೆ, ಎಷ್ಟೋ ಭೂಮಂಡಲ, ಎಷ್ಟೋ ಕಾನ್ಸ್ಟಲೇಷನ್ಸ್ ಅಂದರೆ ಬ್ರಹ್ಮಾಂಡಗಳು ಇವೆ. ಎಲ್ಲವೂ ಅವನದ್ದೇ ಆಗ್ತದೆ. ಹಾಗಾದರೆ ಅದನ್ನು ಅಳತೆ ಮಾಡಲಿಕ್ಕೆ ಬರ್ತದೆ. ಯಾವ ಶಕಟಾಸುರ ಹೀಗೆ ಮಾಡಿದ್ರೆ ಒಳ್ಳೆ ಸಾಯ್ತಾನೆ ಹೇಗೆ ಅಂತ ಈಗಿನ ಮಕ್ಕಳಿಗೆ ಅದು ಸರಿಯಾಗುತ್ತೆ. ಅಂದರೆ ಭಗವಂತನ ಮಾಸು ಎಷ್ಟು? ಮಾಸು ಅಂದರೆ ದ್ರವ್ಯರಾಶಿ. ದ್ರವ್ಯರಾಶಿ ಬೇರೆ, ವೆಯ್ಟ್ ಬೇರೆ. ವೆಯ್ಟ್ ಅಂದರೆ ದ್ರವ್ಯರಾಶಿಯಿಂದಾಗಿ ಗ್ರಾವಿಟೇಷನ್ ಉತ್ಪತ್ತಿ ಆಗ್ತದೆ. ಆ ಗ್ರಾವಿಟೇಷನ್ ಅನ್ನು ಪುಲ್ ಎಷ್ಟು ಎನ್ನುವುದು ವೆಯ್ಟ್. ನಾವು ಚಂದ್ರನಲ್ಲಿ ಹೋದರೆ, ಈಗ ನೀವು ಇಲ್ಲಿ 60 ಕಿಲೋ ಆದರೆ ಚಂದ್ರನಲ್ಲಿ ಹೋದರೆ 6 ಕಿಲೋ ಇವರ್ ವೆಯ್ಟ್. ಅಲ್ಲಿ ಗ್ರಾವಿಟೇಷನ್ ಕಮ್ಮಿ, ಯಾಕೆ ಮಾಸು ಕಮ್ಮಿ ಇದೆ. ಭೂಮಿಯ ಮಾಸು ಜಾಸ್ತಿ ಇದೆ, ಚಂದ್ರನ ಮಾಸು ಕಮ್ಮಿ ಇದೆ. ಹಾಗಾಗಿ 1/6 ಆಫ್ ದ ಅರ್ತ್ ಗ್ರಾವಿಟೇಷನ್ ಅಲ್ಲಿ ಇದೆ. ನಿಮ್ಮ ತೂಕ ಇಲ್ಲಿ 60 ಆದರೆ ಅಲ್ಲಿ 6 ಹಾಗೆ ಬರ್ತದೆ. ಅದೆಲ್ಲ ಸ್ವಲ್ಪ ಕಥೆಯಲ್ಲಿವೆ. ಈಗಿನ ಮಕ್ಕಳಿಗೆ ಅದನ್ನೆಲ್ಲ ಹೇಳಿದರೆ ಸೇ ದೇ ಕ್ಯಾನ್ ಬಿಲೀವ್ ವಾಟ್ ಸನಾತನ ಧರ್ಮ ಈಸ್.